ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಹರಟೆ ಹಾಡಲ್ ಚಾನಲ್. ಸೊ ಇವತ್ತು ಹೊಸ ಟೀಮ್ ಜೊತೆ ಬಂದಿದ್ದೀವಿ. CSK ಟೀಮ್ ಪ್ರಿವ್ಯೂ ಮಾಡೋಣ ಬನ್ನಿ. ಆಕ್ಷನ್ ಮುಂಚೆನೆ ಟ್ರೇಡಿಂಗ್ ಶುರು ಆಗಿತ್ತು. ಸೊ ಅಲ್ಲೇನೆ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರೇಡ್ ಅಂತಾನೆ ಹೇಳ್ಬೋದು. ಸಂಜುನ್ ಕರ್ಕೊಂಡ್ ಬರ್ತಾರೆ ಅವರು, ವಿಚ್ ವಾಸ್ ವೆರಿ ಆಂಟಿಸಿಪೇಟೆಡ್ ಅಂಡ್ ವೆರಿ ವೆಲ್ ನೋನ್. ರೀಸೆಂಟ್ ಟೈಮ್ಸ್ ಅಲ್ಲಿ ಸಂಜು ಕೂಡ ಒಂದು ಹಿಂಟ್ಸ್ ಟೈಪ್ ತರ ಕೊಡಕ್ ಶುರು ಮಾಡಿದ್ದು ಸೋಷಿಯಲ್ ಮೀಡಿಯಲ್ಲಿ. ಎಲ್ಲಾ ಕಡೆ ಯೆಲ್ಲೋ ಕಲರ್ ಹಾಕ್ತಾ ಇಲ್ಲ. ಸೊ ವಿ ಆಲ್ ನ್ಯೂ ದಟ್ ಇಟ್ ಇಸ್ ಗೋನ್ ಹ್ಯಾಪನ್ ಅಂಡ್ ದ ಟ್ರೇಡ್ ಹ್ಯಾಪನ್. ಅಂಡ್ ರಾಜಸ್ಥಾನಲ್ಲೇ ನಾವು ರಾಜಸ್ಥಾನ್ ಪ್ರಿವ್ಯೂ ಮಾಡಿದಾಗ್ಲೇನೆ ಹೇಳಿದ್ವಿ ಈ ತರ ಸಂಜು ಇಲ್ಲಿಗೆ ಬಂದಿದ್ದಾರೆ ಅಂತ. ಸೊ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಇಟ್ ಅದರದ್ದು ಅಂತ ಹೇಳ್ಬೋದು. ರಾಜಸ್ಥಾನಿಗೆ ಇಬ್ರು ಪ್ಲೇಯರ್ ಕೊಟ್ಟರು, ಅದ್ರಲ್ಲಿ ಆಲ್ರೆಡಿ ಒಬ್ರು ಇಂಜರ್ ಆಗೋಗಿದ್ದಾರೆ. CSKಗೆ ಸಂಜು ಬಂದಿದ್ದಾರೆ ಫಾರ್ ಅ ಲಾಂಗರ್ ಟರ್ಮ್ ಅಂತ ಪ್ಲಾನ್. ವಿ ಆಲ್ ನೋ ದಟ್ ಧೋನಿ ಕಾಂಟ್ ಸ್ಟೇ ಫಾರ್ ಲಾಂಗ್ ಟೈಮ್, ಯಾರು ಬೈಬೇಡಿ ಅದಕ್ಕೆ. ಬಟ್ ಇಟ್ ಇಸ್ ದ ನೋನ್ ಫ್ಯಾಕ್ಟ್. ಇಟ್ ಇಸ್ ದ ನೋನ್ ಫ್ಯಾಕ್ಟ್. ಸೊ ದೇ ನೀಡೆಡ್ ಸಂಬಡಿ ದೇರ್ ಇನ್ ಲೀಡರ್ಶಿಪ್ ಕ್ವಾಲಿಟಿ. ಅದು ಲೀಡರ್ಶಿಪ್ ಅಲ್ಲಿ ಬೇಕು. ಎಸ್, ಋತುರಾಜ್ ಅವ್ರು, ಗಾಯಕ್ವಾಡ್ ಅವ್ರು ಇದ್ದಾರೆ, ಬಟ್ ಸ್ಟಿಲ್ ಅವ್ರಿಗೆ ಒಂದು ಸಪೋರ್ಟಿಂಗ್ ಆಗಿ ಜಡೇಜಾ ಅವ್ರು ಹೋದ್ಮೇಲೆ ಹಿ ವುಡ್ ನೀಡ್ ಸಮ್ವನ್ ಅಂತ ಅಂದ್ಬಿಟ್ಟು ದೇ ಬಾಟ್ ಇನ್ ಸಂಜು. ಅಂಡ್ ಇಟ್ಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರೇಡ್ಸ್ ಅಂತಾನೆ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಅವ್ರನ್ನ GT ಇಂದ MI ಕರ್ಕೊಂಡ್ ಬಂದಾಗ ಅದೆಷ್ಟು ಬಿಗ್ ಆಗಿತ್ತು ಟ್ರೇಡ್, ಇದು ಕೂಡ ಅಷ್ಟೇ ಬಿಗ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಆಶು ಡಿಗ್ ಇನ್ ಟು ದರ್ ಆಕ್ಷನ್ ಸ್ಟ್ರಾಟಜೀಸ್. ಅವ್ರು ಯಾವ ತರ ಮಾಡಿದಾರೆ ಆಕ್ಷನ್, ಯಾವ ತರ ಪರ್ಸ್ ಎತ್ಕೊಂಡು ಹೋದ್ರು. And they had the second biggest purse, if I'm not wrong. So they went with 43 odd crores. So ಹೇಳು Ashu, what are your takes on how they went in the auction? What our buys ಯಾವ ತರ ಇತ್ತು? How do you feel? How do you make out of it? Yeah, with the auction, with the purse they had, they would be very disappointed with the bowlers ಆಮೇಲೆ ಬಂದ್ಬಿಡೋಣ. ಫಸ್ಟ್ ಮೇನ್ ಆಗಿ ಬ್ಯಾಟರ್ಸ್ ಅಥವಾ ವಿಕೆಟ್ ಕೀಪರ್ ಸೆಕ್ಷನ್ ಅಲ್ಲಿ ನೋಡಿದ್ರೆ ನೀವು ಕಾರ್ತಿಕ್ ಶರ್ಮಾ ಕಾಣಿಸ್ತಾರೆ. ಅನ್ಕ್ಯಾಪ್ಡ್ ಇಂಡಿಯನ್ ಗೋಯಿಂಗ್ ಫಾರ್ ದಟ್ ಮಚ್ ಅಮೌಂಟ್ ಫಸ್ಟ್ ಟೈಮ್. ಮಿನಿ ಆಕ್ಷನ್ ಅಷ್ಟು ಪ್ರೈಸ್ ಅಂತ ಹೇಳ್ಬೋದು, ಬಟ್ ಸ್ಟಿಲ್ ಕಾರ್ತಿಕ್ ಶರ್ಮಾ ಅಂಡ್ ಆಲ್ರೌಂಡರ್ ಅಲ್ಲಿ ಪ್ರಶಾಂತ್ ವೀರ್ ಯಾರಿದ್ದಾರೆ, ಇಬ್ಬರಿಗೂ 14 crores ಕೊಡ್ತಾರೆ CSK. ಅಂಡ್ ಇಟ್ ಮೋಸ್ಟ್ ಟಾಪ್ 2 ಪೇಡ್ ಅನ್ಕ್ಯಾಪ್ಡ್ ಇಂಡಿಯನ್ಸ್ ಆಗ್ತಾರೆ ಅವರು IPL ಹಿಸ್ಟ್ರಿ, ಆಕ್ಷನ್ ಹಿಸ್ಟ್ರಿಯಲ್ಲಿ. ಕಾರ್ತಿಕ್ ಶರ್ಮಾ ಎಕ್ಸ್ಪ್ಲೋಸಿವ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಅದೇ ತರ ಇವಾಗ ಆಲ್ರೌಂಡರ್ ಬಂದ್ರೆ ಪ್ರಶಾಂತ್ ವೀರ್ ಇದ್ದಾರೆ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ ಆಡ್ತಾರೆ ಅಂಡ್ ಆಲ್ಸೋ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ ಕೂಡ ಕೊಡ್ತಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಬೈಸ್ ಬೋತ್ ದೋಸ್ ಟು. ಅಂಡ್ ಆಲ್ಸೋ ಇವಾಗ ನೀವು ನೋಡಿದ್ರೆ ದೇರ್ ಆರ್ ಟಾಕ್ಸ್ ದಟ್ ಕಾರ್ತಿಕ್ ಶರ್ಮಾ ಮೈಟ್ ಇವನ್ ಸ್ಟಾರ್ಟ್ ಅಹೆಡ್ ಆಫ್ ಆಯುಷ್ ಮಾತ್ರೆ ಅಂತ ಬರ್ತಾ ಇದೆ. ಸೊ ಇಫ್ ದಟ್ ಹ್ಯಾಪನ್ಸ್, ಇಟ್ಸ್ ಅ ಬಿಗ್ ಕಾನ್ಫಿಡೆನ್ಸ್ ಬೂಸ್ಟ್ ಫಾರ್ ಬೋತ್ ಆಫ್ ದೆಮ್. ಸ್ಟಾರ್ಟಿಂಗ್ 11 ಅಲ್ಲೇ ಫಸ್ಟ್ ಮ್ಯಾಚ್ ಇಂದಾನೆ ಕೊಟ್ರೆ ಅವ್ರಿಗೆ ಒಳ್ಳೆ ಸೀಸನ್ ಕೂಡ ಆಗ್ಬೋದು. ಅದಲ್ಲದೆ ರಿಟೈನ್ ಪ್ಲೇಯರ್ಸ್ ಇದ್ದೇ ಇದ್ದಾರೆ. ಊರ್ವಿಲ್ ಪಟೇಲ್, ಮಾತ್ರೆ, ಡೆವಾಲ್ಡ್ ಬ್ರೇವಿಸ್, ಒನ್ ಆಫ್ ದ ಬಿಗ್ ಲೈಕ್ ಪ್ರಾಸ್ಪೆಕ್ಟ್ ಆಫ್ ಕರೆಂಟ್ ಇಂಟರ್ನ್ಯಾಷನಲ್ ಸ್ಟೇಜ್ ಫ್ರಮ್ ಸೌತ್ ಆಫ್ರಿಕಾ. ಅವ್ರಿಗೊಂದು ಸಣ್ಣ ಸ್ಟಾರ್ ಹಾಕಿದೀವಿ. ಅದ್ ಯಾಕೆ ಅಂದ್ರೆ ಅವ್ರು ಸ್ವಲ್ಪ ಫಸ್ಟ್ ಫ್ಯೂ ಗೇಮ್ಸ್ ಮಿಸ್ ಆಗ್ತಾರೆ ಅಂತ ಕೂಡ ಇದೆ, ಡ್ಯೂ ಟು ಸೈಡ್ ಸ್ಟ್ರೈನ್. ಯಾ, ಸೊ ಇಸ್ ಧೋನಿ. ದಟ್ ಈಸ್ ಆಲ್ಸೋ ಮೇನ್ ನ್ಯೂಸ್ ದಟ್ ಕಮಿಂಗ್ ಔಟ್ ಟುಡೇ. MS ಧೋನಿ ಮಿಸ್ ಔಟ್ ಆಗ್ತಾರೆ ಅಂತ. So he'll be missing out for 2 weeks. That means he won't be playing that RCB game in Bangalore on April 5th. Around 2 weeks ಅವ್ರು ಆಡಲ್ಲ. ಸೊ ಅಂಡ್ ವಿತ್ ದಿಸ್ ಟಾಪ್ 5 ನೀವು ನೋಡಿದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಅಂಡ್ ಡೇಂಜರಸ್ ಟಾಪ್ 5 ಅಂತಾನೆ ಹೇಳ್ಬೇಕು ಈ IPL ಅಲ್ಲಿ. ಅಂಡ್ ಅದಕ್ಕೆ ಮೇನ್ ಕಾರಣ ನಂಬರ್ 4 ಇಲ್ಲ ನಂಬರ್ 5 ಬರೋ ಶಿವಮ್ ದುಬೆ. ಲಾಸ್ಟ್ ಫ್ಯೂ ಸೀಸನ್ಸ್ ಅಲ್ಲಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾ ಇದ್ರು, ಬಟ್ ಈ ಸೀಸನ್ ಅಲ್ಲಿ ಅವ್ರದ್ದು ಬೌಲಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ CSKಗೆ. ಅಪಾರ್ಟ್ ಫ್ರಮ್ ದಟ್ ಬೌಲರ್ಸ್ ಅಲ್ಲಿ ಅವರು ಮ್ಯಾಟ್ ಹೆನ್ರಿನ ಕರ್ಕೊಂಡ್ ಬಂದಿದ್ದಾರೆ ಬೌಲಿಂಗ್ ಅಲ್ಲಿ ಅಪ್ ಟಾಪ್ ಬೌಲಿಂಗ್ ಮಾಡಕ್ಕೆ. ಅಂಡ್ ಅಕೀಲ್ ಹುಸೇನ್ ಆಲ್ಸೋ ಇಸ್ ದರ್. ಅವ್ರು ಕೂಡ ಪವರ್ ಪ್ಲೇ ಕೂಡ ಬೌಲ್ ಮಾಡ್ಬೋದು ಅಕೀಲ್ ಹುಸೇನ್. ಬಟ್ ಮೇನ್ ಡೆಸಿಗ್ನೇಟೆಡ್ ಡೆತ್ ಬೌಲರ್ ಅಂತ ನೋಡಿದ್ರೆ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಯಾರು ಇಲ್ಲ ಫಾರ್ ಚೆನ್ನೈ ಸೂಪರ್ ಕಿಂಗ್ಸ್. ಅದನ್ನ ಫಿಲ್ ಮಾಡಕ್ಕೆ ದೇ ಹ್ಯಾಡ್ ನೇಥನ್ ಎಲಿಸ್, ಬಟ್ ಅನ್ಫಾರ್ಚುನೇಟ್ಲಿ ಒನ್ ಡೇ ಕಪ್ ಇನ್ ಆಸ್ಟ್ರೇಲಿಯಾ ಆಡ್ಬೇಕಾದ್ರೆ ಇಂಜುರಿ ಆಗ್ತಾರೆ. ಅಂಡ್ ಅದಕ್ಕೆ ರಿಪ್ಲೇಸ್ಮೆಂಟ್ ಆಗಿ ಸ್ಪೆನ್ಸರ್ ಜಾನ್ಸನ್ ನ ತರಿಸಿದ್ದಾರೆ, ಲೆಫ್ಟ್ ಆರ್ಮ್ ಸ್ಪೀಡ್ ಸ್ಟಾರ್ ಫ್ರಮ್ ಆಸ್ಟ್ರೇಲಿಯಾ. ನೋಡ್ಬೇಕು ಅವ್ರು ಹೆಂಗೆ ಆ ಡೆತ್ ಓವರ್ಸ್ ಮಾಡಕ್ ಆಗತ್ತ ಅವ್ರ ಕೈಲಿ, ಅಥವಾ ಅವ್ರ ಸ್ಟ್ರೈಟ್ 11-12 ಬರ್ತಾರಾ ಇಲ್ವಾ ಅಂತ. ಸೊ ನಮ್ 12 ನೋಡ್ಬೋಣ ಹೇಗ್ ಕಾಣುತ್ತೆ. ಏನಿಲ್ಲ ಆಶು, MS ಧೋನಿ ವಿಕೆಟ್ ಕೀಪಿಂಗ್ ಮಾಡಿದ್ರೆ ಎಂತ ಚೈಲ್ಡ್ ಬೌಲರ್ ಆದ್ರೂ, ಎಂತ ಅಂಡರ್ ರೇಟೆಡ್ ಟೈರ್ 3 ಟೈರ್ 4 ಬೌಲರ್ಸ್ ಆದ್ರೂ ದೇ ವಿಲ್ ಪರ್ಫಾರ್ಮ್ ರಿಯಲಿ ವೆಲ್. ಸೊ ನೋಡೋಣ ಯಾವ ತರ ಅವರು ಟ್ರೈನ್ ಮಾಡ್ತಾರೆ, ಯಾವ ತರ ಬರ್ತಾರೆ ಪೇಜ್ ಅಲ್ಲಿ ಅಂತ. ಸೊ ಆಸ್ ವಿ ಆಲ್ ನೋ, ಬರ್ತಿರೋ ಇದ್ರ ನ್ಯೂಸ್ ಪ್ರಕಾರ ಋತುರಾಜ್ ಅಂಡ್ ಸಂಜು ವಿಲ್ ಬಿ ಓಪನಿಂಗ್ ಅಂತ ಬರ್ತಾ ಇದೆ. ಬಿಕಾಸ್ ಮಾತ್ರೆ ಆಲ್ಸೋ ಸ್ಲಿಪ್ ಡೌನ್ ಟು ನಂಬರ್ 3 ವರ್ಲ್ಡ್ ಕಪ್ ಅಲ್ಲಿ ಕೂಡ ನಾವು ನೋಡಿರ್ತೀವಿ. ಸೊ ಅಂಡರ್ 19 ವರ್ಲ್ಡ್ ಕಪ್ ಅಲ್ಲಿ ಮಾತ್ರೆ ಅವ್ರು ನಂಬರ್ 3 ಆಡ್ತಾರೆ. ಸೊ ಅದೇ ತಲೆಯಲ್ಲಿ ಇಟ್ಕೊಂಡು he might play at number 3 ಅಂತ ನಾವು ಅವ್ರನ್ನ ನಂಬರ್ 3 ಅಲ್ಲಿ ಹಾಕಿದೀವಿ. ಗಾಯಕ್ವಾಡ್ ಕನ್ಫರ್ಮ್ ಮಾಡಿದ್ದಾರೆ ಸಂಜು ಅಂಡ್ ಗಾಯಕ್ವಾಡ್ ಓಪನಿಂಗ್ ಅಂತ. ಕರೆಕ್ಟ್. ಸೊ ಗಾಯಕ್ವಾಡ್ ಮತ್ತೆ ಸಂಜು ಓಪನಿಂಗ್ ಮಾಡ್ತಾರೆ. 3 ಅಲ್ಲಿ ಮಾತ್ರೆ ಅಥವಾ ಕಾರ್ತಿಕ್ ಶರ್ಮಾ ಒನ್ಸ್ ಧೋನಿ ಗೆಟ್ಸ್ ಫಿಟ್,
ಬೇಸ್ಡ್ ಆನ್ ವಾಟ್ ಕಾರ್ತಿಕ್ ಶರ್ಮಾ ವಿಲ್ ಬಿ ಪರ್ಫಾರ್ಮಿಂಗ್ ಓವರ್ ದ ನೆಕ್ಸ್ಟ್ 2 weeks ನೋಡ್ಕೊಂಡು ಮಾತ್ರೆ ಅವ್ರು ಆಡ್ತಾರಾ ಇಲ್ಲ ಕಾರ್ತಿಕ್ ಶರ್ಮಾ ಆಡ್ತಾರಾ ಅಂತ ನೋಡ್ಬೇಕಾಗತ್ತೆ. ಸೊ ಅದೊಂದು ಇದ್ದೇ ಇದೆ. ಅಂಡ್ ನಂಬರ್ 4 ಅಲ್ಲಿ ಮ್ಯಾಟ್ ಶಾರ್ಟ್ ಹಾಕಿದೀವಿ, ಯಾಕಂದ್ರೆ ಬ್ರೆವಿಸ್ ಅವ್ರ ಫಸ್ಟ್ 2 games ಅಂತ ಹೇಳ್ತಿದ್ದಾರೆ. ಆಸ್ ಆಫ್ ನೋ ಫಸ್ಟ್ 2 games ಅನ್ಕೊಂಡಿದೀವಿ. ಸೊ ಅಲ್ಲಿವರೆಗೂ ಮ್ಯಾಚ್ ಶಾರ್ಟ್ ಅವ್ರ ಪ್ಲೇಸ್ ಆಡ್ತಾರೆ ಅಂತ ಅನ್ಕೊಂಡಿದೀವಿ. ಅಂಡ್ ಟು ಎಕ್ಸ್ಟೆಂಡ್ ದ ಬ್ಯಾಟಿಂಗ್ ಲೈನ್ ಅಪ್, ಜೇಮಿ ಓವರ್ಟನ್ ಅವ್ರು ಆಡ್ಬೋದು. ಮೋಸ್ಟ್ ಲೈಕ್ಲಿ ಅವರೇ ಆಡ್ತಾರೆ, ಬಿಕಾಸ್ ದೇ ನೀಡೆಡ್ ದಟ್ ಆಲ್ ರೌಂಡರ್ ಒಬ್ರು ನಂಬರ್ 8 ಅಲ್ಲಿ ಬ್ಯಾಟಿಂಗ್ ಆಡೋರು ಒಬ್ರು ಸಿಕ್ಕಿದ್ರೆ ಇಟ್ ಇಸ್ ವೆಲ್ ಅಂಡ್ ಗುಡ್ ಫಾರ್ ದೆಮ್ ಆಲ್ಸೋ. ಸೊ ಮ್ಯಾಟ್ ಹೆನ್ರಿ ಅಂಡ್ ನೂರ್ ಅಹಮದ್ ವಿಲ್ ಡೆಫಿನೆಟ್ಲಿ ಸ್ಟಾರ್ಟ್ ಅಂತ ನಾವು ಅನ್ಕೊಂತೀವಿ. ಯಾಕಂದ್ರೆ ನೂರ್ ಅಹಮದ್ ಅವರು ವಂಡರ್ಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಲಾಸ್ಟ್ ಸೀಸನ್ CSKಗೆ. ಪ್ರಾಬ್ಲಿ ಹಿ ವಾಸ್ ದ ಹೈಯೆಸ್ಟ್ ವಿಕೆಟ್ ಟೇಕರ್ ಫಾರ್ ದೆಮ್ ಆಸ್ ವೆಲ್. ಸೊ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನೂರ್ ಅಹಮದ್ ಅವರು. ಅಂಡ್ ಅನ್ಶುಲ್ ಕಂಬೋಜ್ ಅವರು ಅವ್ರಿಗೆ ಇಂಪ್ಯಾಕ್ಟ್ ಆಗಿ ಬೌಲಿಂಗ್ ಬಂದ್ ಮಾಡ್ತಾರೆ. ಸೊ ನಮ್ ಕಡೆಯಿಂದ ದಿಸ್ ಲುಕ್ಸ್ ದ ಪಾಸಿಬಲ್ 11. ಇದು ಪ್ರಾಬಬಲ್ 12, ಬಟ್ ವಿ ಹ್ಯಾವ್ ಟು ಫೋಕಸ್ ಆನ್ 2 other things here. MS Dhoni batting position, because last season he came at number 8, number 9. RCB game ಅಲ್ಲಿ number 9 ಬಂದ್ರು ಫಸ್ಟ್ ಟೈಮ್ CSK ಚೆನ್ನೈ ಅಲ್ಲಿ ಆಡಿದಾಗ. ಸೊ ಈ ಸೀಸನ್ they can't afford to do that. The MS Dhoni has to play at top 7. Worst case that he can come down is number 7 ಅಂತ ಹೇಳ್ಬೇಕು. ಅದಕ್ಕಿಂತ ಕೆಳಗೆ ಹೋಗ್ಬಾರ್ದು ನಂಬರ್ 8 ಎಲ್ಲ. ಜಸ್ಟ್ ಇನ್ ಕೇಸ್ ಅವ್ರ ಕೈಲಿ ಫಿಟ್ನೆಸ್ ಅಂದ್ರೆ ಅವ್ರದ್ದು ಸೈಡ್ ಕಾಫ್ ಸ್ಟ್ರೈನ್ ಆಗಿರೋದ್ರಿಂದ ಫಸ್ಟ್ 2 weeks ಆಡ್ತಾ ಇಲ್ಲ. ಬಟ್ ಈ ಪ್ರಶಾಂತ್ ವೀರು ಮತ್ತೆ ಅವ್ರಿಗೆಲ್ಲ ಸಿನ್ಸ್ ವೆರಿ ಇನ್ಎಕ್ಸ್ಪೀರಿಯನ್ಸ್ಡ್ ಲೋವರ್ ಆರ್ಡರ್ ಇರೋದ್ರಿಂದ ಹಿ ಹ್ಯಾಸ್ ಟು ಮೂವ್ ದಟ್ ಔಟ್ ಡ್ರೈವ್ ಫಾರ್ವರ್ಡ್ MS Dhoni ಅಂಡ್ ಕಮ್ ಅಟ್ ಲೀಸ್ಟ್ 6 or 7 ಅಂಡ್ ಪ್ಲೇ ಮೋರ್ ಅಂಡ್ ಮೋರ್ ಡೆಲಿವರೀಸ್ ದಿಸ್ ಸೀಸನ್ ಅಂತ ನಂಗೆ ಅನ್ಸುತ್ತೆ. ಸೊ ಅಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಇನ್ ಕೇಸ್ ದೇರ್ ಇಸ್ ಅ ಕೊಲ್ಯಾಪ್ಸ್ ಮಿನಿ ಕೊಲ್ಯಾಪ್ಸ್ ಇನ್ ನಂಬರ್ ಮಿಡಲ್ ಆರ್ಡರ್ ಅಲ್ಲಿ, ದೇರ್ ಹ್ಯಾಸ್ ಟು ಬಿ ಸಮ್ ಒನ್ ಟು ಆಸ್ ಅನ್ ಇನ್ಸುಲೇಟರ್ ಒಬ್ರು ಇರ್ಬೇಕು. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಅನ್ಶುಲ್ ಕಾಂಬೋಜ್ ಆಡ್ಬೇಕು ಅಂತಿಲ್ಲ. ಅಲ್ಲಿ ಮೋಸ್ಟ್ಲಿ ಒಂದೆರಡು ಆಪ್ಷನ್ ಇದೆ ಅವ್ರಿಗೆ. ಗುರ್ಜನ್ ಪ್ರೀತ್ ಸಿಂಗ್ ಆಡ್ಬೋದು, ಇಲ್ಲಾಂದ್ರೆ ಮೇ ಬಿ ದೇ ಕ್ಯಾನ್ ಆಲ್ಸೋ ಬ್ರಿಂಗ್ ಇನ್ ರಾಹುಲ್ ಚಹರ್ ಇಫ್ ದೇ ಆರ್ ಪ್ಲೇಯಿಂಗ್ ಆನ್ ಅ ಸ್ಪಿನ್ನಿಂಗ್ ಟ್ರ್ಯಾಕ್ಸ್. ದೇ ಹ್ಯಾವ್ ಗಾಟ್ ದಟ್ ಲೆಗ್ ಸ್ಪಿನ್ನಿಂಗ್ ಆಪ್ಷನ್. ದೇ ಗಾಟ್ ಶ್ರೇಯಸ್ ಗೋಪಾಲ್, ಬಟ್ ರಾಹುಲ್ ಚಹರ್ ವಿಲ್ ಬಿ ಪ್ರಿಫರ್ಡ್ ಓವರ್ ಶ್ರೇಯಸ್ ಗೋಪಾಲ್ ಅಂತ ನಂಗೆ ಅನ್ಸುತ್ತೆ, ಇನ್ ಕೇಸ್ ದೇ ಪ್ಲೇ ಅ ಲೆಗ್ ಸ್ಪಿನ್ನರ್ ಒನ್ ಎಕ್ಸ್ಟ್ರಾ. Before we'll go, we'll also do the like what do you think about the squad? What do you think in the playing 12 ನೋಡಿ ನಿಂಗೆ ಏನ್ ಅನ್ಸುತ್ತೆ, how far they can come? ಕಷ್ಟ ಇದೆ ಆಶು ಅವ್ರಿಗೆ. ಅದೇ ಬ್ಯಾಟಿಂಗ್ ಎಷ್ಟೇ ಸ್ಟ್ರಾಂಗ್ ಇದೆ ಅಂತ ಅನ್ಕೊಂಡ್ರು, ಬೌಲಿಂಗ್ ಅಗೇನ್ ಸ್ವಲ್ಪ ತಿನ್ನಾಗಿದೆ. ದೇ ಡೋಂಟ್ ಹ್ಯಾವ್ ಅ ಫಿನಿಶರ್ ಅನ್ನೋದಕ್ಕಿಂತ ಡೆತ್ ಓವರ್ಸ್ ಅಲ್ಲಿ ಒಬ್ಬ ಪ್ರಾಪರ್ ಬೌಲರ್ ಅಂತ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ. ಎಸ್ ಮ್ಯಾಟ್ ಹೆನ್ರಿ ಅವರು ಇದಾರೆ, ಬಟ್ ಅವರು ಡೆತ್ ಓವರ್ಸ್ ಅಲ್ಲಿ ತುಂಬಾ ರನ್ಸ್ ಲೀಕ್ ಮಾಡ್ತಾರೆ ಅನ್ನೋದು ನಾವು ನೋಡಿದೀವಿ. ಖಲೀಲ್ ಅಹಮದ್ ಓಕೆ, ಒನ್ ಎಂಡ್ ಅವ್ರು ಅಕಸ್ಮಾತ್ ಒನ್ ಎಂಡ್ ಅವ್ರು ಹಿಡ್ಕೊಂಡ್ರು, ಸೆಕೆಂಡ್ ಆ ಕಡೆ ಎಂಡ್ ಇಂದ ರನ್ಸ್ ಲೀಕ್ ಆಗೋದ್ ನಾವು ನೋಡ್ಬೋದು. ಸೊ ವಿತ್ ದಟ್ ಬೌಲಿಂಗ್ ಲೈನ್ ಅಪ್ ನನ್ಗೆ ಯಾಕೋ ಸ್ವಲ್ಪ ಈ ಸೀಸನ್ ಕಷ್ಟ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ನೋಡೋಣ ಯಾವ ತರ ಆಡ್ತಾರೆ ಅಂತ. ನಿನ್ಗೇನ್ ಅನ್ಸತ್ತೆ ಅಶು? ವಾಟ್ ಡು ಯು ಫೀಲ್? ನನಗೂ ಆ ಬೌಲಿಂಗ್ ಸ್ವಲ್ಪ ಡೆತ್ ಓವರ್ಸ್ ನೀನ್ ಹೇಳ್ದಂಗೆ ಸ್ವಲ್ಪ ಕಷ್ಟನೇ ಇದೆ. ಈ ವ್ಯಾಂಕೆಡೆ ಪಿಚಸ್ ಅಥವಾ ಚಿನ್ನಸ್ವಾಮಿ ಪಿಚಸ್ ಎಲ್ಲ ಆಡಿದ್ರೆ ಸ್ವಲ್ಪ ನಾವು ನೋಡಿದ್ವಿ 200 ಎಲ್ಲ ಎಷ್ಟು ಈಸಿಯಾಗಿ. ಆಲ್ರೆಡಿ 2 ಮ್ಯಾಚ್ ಆಗಿದೆ IPL ಅಲ್ಲಿ, 200+ ಚೇಸಸ್ ಎಷ್ಟು ಈಸಿಯಾಗಿ ಮುಗಿಸಿದ್ದಾರೆ. ಸೊ ದಟ್ ಈಸ್ ಒನ್ ಬಿಗ್ ಇಶ್ಯೂ. ನೀನ್ ಹೇಳ್ದಂಗೆ ಎಷ್ಟೇ ಇವ್ರು ಟಾಪ್ 5 ಡೇಂಜರಸ್ ಕಾಣಿಸಿದ್ರು ಅಷ್ಟೇನೆ ಹೊಡೆಸ್ಕೊಳ್ಳೋ ಕೇಪಬಿಲಿಟಿ ತೋರಿಸೋ ಬೌಲಿಂಗ್ ಲೈನ್ ಅಪ್ ಇದೆ ಇಲ್ಲಿ. ಸೊ ದಟ್ಸ್ ಒನ್ ಇಶ್ಯೂ. ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಆಗೋಗಿದೆ ಅನ್ಸ್ತಿದೆ. ಎಲ್ಲಾ ಟೀಮ್ ಅಲ್ಲೂ ಟಾಪ್ 5 ಬ್ಯಾಟರ್ಸ್ ಸೂಪರ್ ಆಗಿ ಪರ್ಫಾರ್ಮ್ ಮಾಡೋರೇನೆ. ಬಟ್ ಬೌಲಿಂಗ್ ಅಂತ ಬಂದ್ರೆ ಎಲ್ಲಾರ ಟೀಮ್ ಅಲ್ಲೂ ಯಾರೋ ಅಟ್ಲೀಸ್ಟ್ ಇಂಜುರಿಯಿಂದ ಆಚೆ ಹೋಗಿರ್ತಾರೆ, ಇಲ್ಲ ಅಂದ್ರೆ ರಿಪ್ಲೇಸ್ಮೆಂಟ್ಸ್ ಕರೆಕ್ಟ್ ಆಗಿ ಸಿಕ್ಕಿಲ್ಲ. ಒಂದು IPL ಟೆಂಪ್ಲೇಟ್ ಆಗೋಗ್ತಿದೆ ಅಶು ಇದು ನೋಡ್ತಿದ್ದಂಗೆ. ಕರೆಕ್ಟ್. ಓಕೆ, ನೋಡೋಣ. ಸೊ ನಮ್ಮಿಬ್ರು ಕಡೆಯಿಂದ, ನಮ್ ಹಾಡಲ್ ಕಡೆಯಿಂದ ಇಟ್ ಇಸ್ ಸ್ವಲ್ಪ ಟ್ರಿಕಿ ಅಂತ ಅನಿಸ್ತಿದೆ CSK ಕ್ವಾಲಿಫೈ ಆಗೋದಕ್ಕೆ. ನಿಮ್ಗೇನ್ ಅನ್ಸುತ್ತೆ? ನಿಮ್ಗೆ ಯಾರು ಸ್ಟಾರ್ಟ್ ಮಾಡ್ಬೇಕು ಅಂತಿದೆ ನಾಳೆ ಮ್ಯಾಚ್ ಅಲ್ಲಿ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನಮ್ಮ CSK ಪ್ರಿವ್ಯೂ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್ ಮಗ. See you.